ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ಸುದೀಪ್ ಸರ್ ಅವರು ಒಂದು ವಿಡಿಯೋನ ಮಾಡಿ ಹಾಕಿದ್ದಾರೆ. ಪೋಸ್ಟ್ ಮಾಡಿಲ್ಲ, ಆದರೆ ಬಿಟ್ಟಿದ್ದಾರೆ. ಅವರು ವಿಡಿಯೋ ಮಾಡಿ ಹಾಕಿದ್ದಾರೆ. ಆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಜಾಸ್ತಿ ಹರಡ್ತಾ ಇದೆ. ಅದು ಹರಿದಾಡಲಿಕ್ಕೂ ಒಂದು ಸಣ್ಣ ಒಂದು ಉದ್ದೇಶ ಇದೆ, ಸಣ್ಣ ಅಂತಿದ್ದ ದೊಡ್ಡದ ಒಂದು ಉದ್ದೇಶ ಇದೆ. ಅದನ್ನು ಆ ವಿಡಿಯೋನ ಹಾಕ್ತೀನಿ. ಫಸ್ಟ್ ಆಫ್ ಆಲ್ ನೀವು ನೋಡ್ಕೊಂಬಂದ್ಬಿಡ್ರಿ, ಆಮೇಲೆ ಅದ್ರ ಬಗ್ಗೆ ಮಾತಾಡುವಂತನು. ಈ ವಿಡಿಯೋ ನೋಡ್ತಾರ ಪ್ರತಿಯೊಬ್ಬರಿಗೂ ಈ ಕಿಚನಿಂದ ನಮಸ್ತೆ. ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಇದೆ, ಬಹಳ ಮುಖ್ಯವಾದಂತ ಕಾರಣ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಒಬ್ಬ ಆಫೀಸರ್, ಅವರ ಹೆಸರು ಕಿಶೋರ್, ಅವರ ಧರ್ಮಪತ್ನಿ ನಾಗಶ್ರೀ ಅವರು, ಇವರಿಗೆ ಒಂದು ಪುಟ್ಟ ಮಗು, 1 ವರ್ಷ 10 ತಿಂಗಳು, ಹೆಸರು ಕೀರ್ತನ ಅಂತ. ಬಹಳ ಸುಂದರವಾದಂತ ಒಂದು ಮುಗ್ಧ ಮಗು. ಈ ಮಗುಗೆ ಒಂದು ರೇರ್ ಜೆನೆಟಿಕಲ್ ಡಿಸಾರ್ಡರ್ ಆಗಿದೆ. ಇಟ್ಸ್ ಕಾಲ್ಡ್ SMA, ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ. ಬಹಳ ರೇರ್ ಜೆನೆಟಿಕಲ್ ಡಿಸಾರ್ಡರ್ ಇದು. ಇದಕ್ಕೆ ಒಂದು ಔಷಧಿ ಇದೆ, ಇದಕ್ಕೆ ಒಂದು ಗುಣ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಆದ್ರೆ ಆ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ಗೆ ಬೇಕಾದಂತ ಒಂದು ಮೊತ್ತ, ಆ ಫಿಗರ್ ಕೇಳಿದ್ರೆ ಒಂದು ಆಕ್ಚುಲಿ ಮೈ ಜುಮ್ ಅನ್ಬೇಕು. ಈ ಟ್ರೀಟ್ಮೆಂಟ್ಗೆ ಬೇಕಾಗಿರೋದು 16 ಕೋಟಿ, 16 crores. ಬಟ್ ಅವರು ತಂದೆ ತಾಯಿ ಎಲ್ಲದನ್ನು ಬಿಟ್ಟು ಅವರ ಆಸ್ತಿಯನ್ನ ಕೂಡ ಮಾರಿ ಎಲ್ಲ ಮಾಡಿ ಈ ಮಗುನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಸಾಕಷ್ಟು ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ, ಸಾಕಷ್ಟು ಜನ ಇದಕ್ಕೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ನನ್ನ ಕೈಲಾಗಿದ್ದು ಕೂಡ ನಾನು ಏನು ಮಾಡಬಲ್ಲೆ ನಾನು ಮಾಡಿದ್ದೀನಿ. ನಾನು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಅಷ್ಟೇ, ಒಂದೇ ಒಂದು ರಿಕ್ವೆಸ್ಟ್. ಇಲ್ಲಿ QR ಕೋಡ್ ಇದೆ. ಈ QR ಕೋಡ್ಗೆ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗುತ್ತೋ ಖಂಡಿತ ಮಾಡಿ. ಆ ಮಗು, ನಮ್ಮ ಕೀರ್ತನನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ. ಇವಾಗ ನೋಡ್ಕೊಂಬಂದ್ರಿ ಆ ವಿಡಿಯೋದಲ್ಲಿ ಸುದೀಪ್ ಸರ್ ಅವರು ಎಲ್ಲಾನು ವಿಸ್ತಾರವಾಗಿ ಹೇಳಿದ್ದಾರೆ. ಈಗ ನಾ ಏನು, ಯಾಕಂದ್ರೆ ಆ ಒಂದು ಕೀರ್ತನಾಗೆ ಕಿಶೋರ್ ಸರ್ ಅವ್ರ ಮಗಳು, ಅವರು ಯಾವುದು ಒಂದು 1 ವರ್ಷದ ಮಗು, ಅವರ ಒಂದು ಹೆಣ್ಣು ಮಗು. ಅದಕ್ಕೆ ಒಂದು ಕಾಯಿಲೆ, ಎಷ್ಟು ಆ ಒಂದು ಕಾಯಿಲೆಗೆ ಔಷಧಿ ದುಡ್ಡು ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ತದಲ್ಲ. ಯಾಕಂದ್ರೆ 16 ಕೋಟಿ ಅಂತಂದ್ರೆ ಸಣ್ಣ ವಿಷಯ ಅಲ್ಲ, ಒಂದೇ ಸಣ್ಣ ಒಂದು ಔಷಧಿ. ಬಟ್ ಆ ಒಂದು ಮಗುನ ಉಳಿಸೋದಕ್ಕೋಸ್ಕರ ಭಾಳ ಕಷ್ಟಪಡಕತ್ತಾರ ಅವ್ರ ತಂದೆ ತಾಯಿಗಳು. ಇಡೀ ಅವರ ಒಂದು ಮನೆ ಏನು ಅವರ ಆಸ್ತಿ ಅಂತಸ್ತು ಏನಿದೆ ಎಲ್ಲವನ್ನು ಮಾರಿದ್ರು ಕೂಡ ಅದು ಅಷ್ಟು ಸಾಲಲ್ಲ. ಯಾಕಂದರೆ ಅಷ್ಟು ದುಡ್ಡು ಎಲ್ಲಿಂದ ತರಬೇಕು ಹೇಳ್ರಿ ಅವರಾದ್ರು. ಅದಕ್ಕೋಸ್ಕರ ಸುದೀಪ್ ಸರ್ ಅವರು ಆ ಒಂದು ಮಗುವನ್ನು ಉಳಿಸೋದಕ್ಕೋಸ್ಕರ, ಕೀರ್ತನ ಪುಟ್ಟ ಮಗುವನ್ನು ಉಳಿಸೋದಕ್ಕೋಸ್ಕರ ಅಷ್ಟೆಲ್ಲ ಒಂದು ವಿಡಿಯೋನ ಮಾಡಿ ಹಾಕಿದ್ದಾರೆ. ಸುದೀಪ್ ಸರ್ ಅವರು ಕೈಲಾದಷ್ಟು ಅವರು ಕೊಟ್ಟಿದ್ದಾರಂತೆ. ಮತ್ತು ಅದಕ್ಕೆ ಎಷ್ಟೋ ಒಂದು ಅವರು ಬೇರೆದವರು ಆ ಒಂದು ಮಗುವನ್ನು ಉಳಿಸೋದಕ್ಕೋಸ್ಕರ ಸಾಧ್ಯವಾದಷ್ಟು ತಮ್ಮ ಕೈಲಿ ಆದಷ್ಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಒಂದು ಕನ್ನಡಿಗರೆಲ್ಲರೂ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು, ಇನ್ನು ಒಂದು ಎಷ್ಟೇ ಆಗಲಿ ನಿಮ್ಮ ಇಲ್ಲಿ ಕೈಯಿಂದ ಆ ಒಂದು ಸುದೀಪ್ ಸರ್ ಅವರ ವಿಡಿಯೋದಲ್ಲೇ ಇದೆ ಸ್ಕ್ಯಾನರು, ಅಥವಾ ಅವರು ಒಂದು ಸ್ಕ್ಯಾನರ್, ಅವರು ಒಂದು ಫೋನ್ಪೇ, ಗೂಗಲ್ ಪೇ ಅಲ್ಲೇ ಕೆಳಗಡೆ ಇದ್ದಾವೆ. ಅವರು ಇಬ್ಬರು, ಕಿಶೋರ್ ಸರ್ ಮತ್ತು ಕಿಶೋರ್ ಸರ್ ಅವರ ಪತ್ನಿಯ ಒಂದು ನಂಬರ್ ಕೂಡ ಅದರಲ್ಲಿದೆ. ದಯವಿಟ್ಟು ನೀವು ನಿಮ್ಮ ಕೈಲಿ ಎಷ್ಟೇ ಆಗಲಿ ಆ ಒಂದು ಸ್ಕ್ಯಾನರ್ ಮೂಲಕ ನಿಮ್ಮ ಕೈಲಿ ಅಷ್ಟು ಸಹಾಯ ಮಾಡಿ ಒಂದು ಪುಟ್ಟ ಮಗುವಿಗೆ ಸ್ವಲ್ಪ ಆಸರೆ ಆಗೋಣ ಅಂತ ಅನ್ನೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಕೈಲಾದಷ್ಟು ಒಂದು ಸ್ವಲ್ಪ ಸಹಾಯ ಮಾಡಿರಿ. ಆ ಒಂದು ಪುಟ್ಟ ಮಗುವಿಗೆ ಒಂದು ಚಿಕಿತ್ಸೆಗೋಸ್ಕರ ನಾವೆಲ್ಲರೂ ಆ ಒಂದು ಮಗುವನ್ನು ಆರಾಮಾಗಿಸೋಣ ಅಂತ ಒಂದು ಹೇಳ್ತಾ. ಯಾಕಂದರೆ 16 ಕೋಟಿ ಅಂದ್ರೆ ಅಷ್ಟಿಷ್ಟು ರೊಕ್ಕ ಅಲ್ಲ, ಅದು ಅಷ್ಟೆಲ್ಲ ಒಂದು ರೊಕ್ಕ ಜೋಡಿಸ್ಬೇಕಾದ್ರೆ ಭಾಳ ಕಷ್ಟಪಡಬೇಕಾಗುತ್ತದೆ. ಅದಕ್ಕೆ ನಮ್ಮ ಒಂದು ಕನ್ನಡಿಗರೆಲ್ಲರೂ ನಾವು ಆದಷ್ಟು ಆ ಮಗುವಿಗೆ ಸ್ವಲ್ಪ ಸಹಾಯ ಮಾಡಿ ಆ ಒಂದು ಮಗುವನ್ನ ಒಂದು ಔಷಧಿಯನ್ನು ಹಾಕಿ ಆ ಮಗುವನ್ನು ಆರಾಮ ಮಾಡೋಣ ಅಂತ ಹೇಳುತ್ತಾ, ನಾವೆಲ್ಲರೂ ಸಾಧ್ಯವಾದಷ್ಟು ಜೋಡಿಸಿ, ಅದಕ್ಕೆ ನೀವು ಎಷ್ಟಾಗುತ್ತೋ ಅಷ್ಟು ಹಾಕಿ. ನಿಮ್ಮ ಕೈ ಆಗಲಿಲ್ಲ ಅಂತಂದ್ರೂ ಕೂಡ ದಯವಿಟ್ಟು ಹೇಳ್ತೀನಿ, ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೂ ಈ ಒಂದು ವಿಡಿಯೋನ ನೋಡಿ ಇನ್ನೊಬ್ಬರಾದರೂ ಕೂಡ ಸಹಾಯ ಮಾಡುವಂಥವ್ರು ಇದ್ದೇ ಇರ್ತಾರೆ, ಸಹಾಯ ಮಾಡುವಂಥ ಮನಸ್ಥಿತಿಗಳು ಇದ್ದೇ ಇರ್ತವೆ. ಅವ್ರುಗಳಿಗೆ ಹೇಳಿದ್ರು ಸ್ವಲ್ಪ ಶೇರ್ ಮಾಡಿ, ಅವರು ಕೈಲಾದಷ್ಟು ಸಹಾಯ ಮಾಡಿ ಆ ಒಂದು ಮಗುವಿಗೆ ಒಂದು ಚಿಕಿತ್ಸೆಯನ್ನು ನೀಡಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.